guys, welcome back to my YouTube channel Sinchana Mohan Vlogs. ಇವತ್ತಿಂದ ನಾನು ನಾಟ್ ಡೇ ಬೈ ಡೇ ಹಾಕತಾ ಹೋಗಲ್ಲ. ನಾನು ಒಂದಷ್ಟು ಸ್ಕಿನ್ ಕೇರ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬ್ರ್ಯಾಂಡ್ ಕೂಡ ಆ್ಯಂಡ್ ಹೋಮ್ ಮೇಡ್ ಲೈಕ್ ಹೋಮಲ್ಲಿ ಏನು ಮಾಡ್ಕೊಬೋದು ಅದನ್ನು ಇವತ್ತಿಂದ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇವಾಗ ಒಂದು ಬೆಸ್ಟ್ ಪ್ರಾಡಕ್ಟ್ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಯಾಕೆಂದ್ರೆ ನೀವು ನೋಡ್ತಿರ್ಬೋದು ನಂದು ಸ್ವಲ್ಪ ಹೀಟ್ ಆಗಿ ಬಾಡಿ. ನಾನು ವೀಕ್ಲಿ 3 days ಎಣ್ಣೆ ಹಚ್ಕೊಳ್ಳೇಬೇಕು. ಇವಾಗ ಹಬ್ಬ ಇದ್ದಿರ ಕಾರಣದಿಂದ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಇರ್ತಲ್ವ, ಸೊ ಅವಾಗಿಂದ ಎಣ್ಣೆ ಹಚ್ಕೊಳ್ಳೋಕೆ ಆಗಿರಲಿಲ್ಲ. ಸೊ ನೀವು ನೋಡ್ತಿರ್ಬೋದು 1 2 3 ಪಿಂಪಲ್ಸ್ ಆಗಿದೆ. ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ಫಂಕ್ಷನ್ ಇರೋದ್ರಿಂದ ನಾನು ಇದನ್ನು ರಿಮೂವ್ ಮಾಡ್ಕೊಂಡಿಲ್ಲ ಅಂದರೆ ಫೋಟೋಗೆ ಭಾಳ ಕೆಡ್ದಾಗ ಕಾಣುತ್ತೆ. ಸೊ ಅದಕ್ಕೆ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆ್ಯಂಡ್ ಆಲ್ಸೋ ನಿಮ್ಮ ಜೊತೆ ರಿವ್ಯೂ ಶೇರ್ ಮಾಡೋಣ ಅಂದ್ಕೊಂಡೆ. ನಾನು ಇದ್ರ ಜೊತೆಗೆ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಎವರ್ ಯೂತ್ ನ್ಯಾಚುರಲ್ಸ್. ಎಲ್ರಿಗೂ ಗೊತ್ತಿರುತ್ತೆ. ಫೇಸ್ ವಾಶ್ ಎಲ್ಲ ನಾನು ಸಜೆಸ್ಟ್ ಮಾಡೋಕ್ಕೋಗಲ್ಲ, ಬಿಕಾಸ್ ಅದು ನಂಗೆ ವರ್ಕ್ ಆಗಲಿಲ್ಲ. ಫೇಸ್ ಪ್ಯಾಕ್ ಭಾಳ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ. ಸಾರಿ, ನಂಗೆ ಅದು ಮಾತಾಡಿ ಕಾಮಿಡಿಗೆ ಮಾತಾಡ್ತಾ ಅದೇ ಬಂದ್ಬಿಟ್ಟಿದೆ ನನ್ನ ಫ್ಲೋಗೆ. ಟ್ಯಾನ್ ರಿಮೂವಲ್ ಚೆನ್ನಾಗಿದೆ, ಮತ್ತು ಪೀಲ್ ಬರುತ್ತಲ್ಲ ಅದು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಪೀಲ್ ನನಗೆ ಅಷ್ಟು ಡಿಫ್ರೆನ್ಸ್ ಕಾಣಿಸಿಲ್ಲ. ಬಟ್ ಈ ಫ್ಲೇವರ್ ಚಾಕ್ಲೇಟ್ ಮತ್ತು ಚೆರಿ ಅನಿಸುತ್ತೆ. ಚಾಕ್ಲೇಟ್ ಆ್ಯಂಡ್ ಚೆರಿ ಫೇಸ್ ಪ್ಯಾಕ್ ಟ್ಯಾನ್ ರಿಮೂವಲ್ ಇದು 100% ಅಂದರೆ 100% ವರ್ಕ್ ಆಗುತ್ತೆ. ಯು ಕ್ಯಾನ್ ಫೀಲ್ ಇದು ಹಾಕಂದು 5 ನಿಮಿಷಕ್ಕೆ ಸ್ಕಿನ್ ಚರಪರ ಅನ್ನುತ್ತೆ. ವಾಶ್ ಮಾಡಿದ್ದು ಮ್ಯಾಕ್ಸ್ ಅಂದರೂ 5 to 6 days ಗ್ಲೋ ಆಗಿರುತ್ತೆ ಮುಖ. ಆ್ಯಂಡ್ ಎಲ್ಲ ಖಂಡಿತವಾಗ್ಲೂ 100% ಇಲ್ಲಿ ಡಾರ್ಕ್ ಸರ್ಕಲ್ಸು ಇಲ್ಲಿ ಫೋರ್ ಹೆಡ್ಡಲ್ಲಿ ಇರುತ್ತಲ್ಲ ಅದನ್ನೆಲ್ಲ 100% ರಿಮೂವ್ ಮಾಡುತ್ತೆ. ನಾನು ತುಂಬ ಸತಿ ಯೂಸ್ ಮಾಡಿದ್ದೀನಿ. ನಿಮ್ಮ ಫೇಸಲ್ಲಿ ತುಂಬ ಉರಿತು ಅಂದರೆ 100% ಇದು ವರ್ಕ್ ಆಗಿದೆ ಅಂತ, ಉರಿಲಿಲ್ಲ ಅಂದರೆ ಇದು ವರ್ಕ್ ಆಗಿಲ್ಲ ಅಂತ. ಸೊ ನನಗೆ 1 ಮಂತ್ಗಂತೂ ಹಾಕೇ ಹಾಕ್ತೀನಿ. ಇವತ್ತು ತುಂಬ ದಿನ ಆಗಿಬಿಟ್ಟಿದೆ, ಹಾಕೇ ಇಲ್ಲ. 2 months ಮೇಲಾಯಿತು ಯಾವುದೇ ರೀತಿ ಫೇಸ್ ಪ್ಯಾಕ್ ಏನೂ ಮಾಡ್ಕೊಂಡಿಲ್ಲ. ಯಾಕೆಂದರೆ ಮನೇಲಿ ಏನೂ ಅಷ್ಟು ಫಂಕ್ಷನ್ಸ್ ಎಲ್ಲ ಏನೂ ಇರಲಿಲ್ಲ. ಸೊ ನೆಕ್ಸ್ಟ್ ವೀಕ್ ಫಂಕ್ಷನ್ ಇದೆ. ಆ್ಯಂಡ್ ಆಲ್ಸೋ ಅದಕ್ಕೆ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇವಾಗ ನಾನು ಅಪ್ಲೈ ಮಾಡ್ತಿದ್ದೀನಿ. ಆ್ಯಂಡ್ ಲೆಟ್ಸ್ ಸಿ, ನಿಮಗೂ ತೋರಿಸ್ತೀನಿ ಇವತ್ತು ಇದು ಯೂಸ್ಫುಲ್ ಹೆಂಗಾಗುತ್ತೆ ಅಂತ. ಯಾರ್ಯಾರು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೇನು ಡಿಫ್ರೆನ್ಸ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಸೊ ನಾನು ತಿಳ್ಕೊತೀನಿ. ಆ್ಯಂಡ್ ಇದರಲ್ಲಿ ಬೇರೆ ಫ್ಲೇವರ್ ನಿಮ್ಗೆ ಯಾವ್ದು ಬೆಸ್ಟ್ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಸೊ ಇವಾಗ ಇದನ್ನು ಅಪ್ಲೈ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಷ್ಟು ಲೈಫಲ್ಲಿ ವೆಸ್ಟ್ ಸೈಡಲ್ಲಿ ನಾನು ಏನೋ ಒಂದು ತೊಗೊಂಡಿದ್ದೀನಿ ಅಂದರೆ ಅದು ಇದು. ಇವಾಗ ಬೇರೆಯವ್ರದ್ದು ಗೆಟ್ ರೆಡಿ ವಿತ್ ಮೇಲೆ ನೋಡ್ಬೇಕಾದ್ರೆ ನಂಗೆ ತುಂಬ ಆಸೆ ಆಗ್ತಿತ್ತು. ಸೊ ಇದು ಒಂದು ತೊಗೊಂಡೆ. ಇದಕ್ಕೆ ಪೇ ಮಾಡೋಕ್ಕೇ ಹೊಟ್ಟೆ ಎಲ್ಲ ಉರಿತಿತ್ತು. ಐ ಹೋಪ್ ಮುಂದಿನ ಲೈಫಲ್ಲಿ ನಾನು ವೆಸ್ಟ್ ಸೈಡಲ್ಲೇ ಶಾಪಿಂಗ್ ಮಾಡೋಂಗಾಗಲಿ ಅಂತ ಅಂದ್ಕೊತೀನಿ. ನಾನು ತೊಗೊಳ್ಳಲ್ಲ, ನನ್ನ ತಮ್ಮ ಇದ್ದಾನೆ, ಅವ್ನಿಗೆ ಆ ಥರದ್ರಲ್ಲೇ ಸೆಟ್ ಆಗೋದು. ಅವೆಲ್ಲ ಇಲ್ಲ. ಸೊ ನನ್ನ ತಮ್ಮ ಎಲ್ಲ ತೊಗೊತಾರೆ. ತಮ್ಮ ಅಮ್ಮ ನಾನು ನಮ್ಮಪ್ಪ ಯಾವ್ದು ಸಿಕ್ಕುತ್ತದೆ ಎತ್ಕೊಂಡು ಹಾಕ್ಕೊಂಡು ಬಂದುಬಿಡ್ತೀವಿ. ಸೊ ಇದನ್ನು ಹಿಂಗೆ ಹಾಕ್ಕೊಬೇಕು. ಫೇಸ್ ವಾಶ್ ಮಾಡಬೇಕು. ಮ್ಯಾಕ್ಸಿಮಮ್ ಅಂದರೂ ಫೇಸ್ನ ಬೆಳಗ್ಗೆ 2 ಸರಿ, ಎದ್ದಾಗ 1 ಸತಿ, ಕೆಲಸ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗೋ ಟೈಮಲ್ಲಿ 1 ಸತಿ, ಕಾಲೇಜ್ ಸ್ಕೂಲ್ ಬಂದಮೇಲೆ 1 ಸತಿ, ಅದಾದಮೇಲೆ ಪುನಃ ನೈಟ್ ಮಲ್ಕೋಬೇಕಾದ್ರೆ 2 times. ಇಷ್ಟು ಸತಿ ಮುಖನ ನೀವು ವಾಶ್ ಮಾಡ್ತಾ ಬಂದರೆ ಸೀರಿಯಸ್ಲಿ ಯಾವುದೇ ರೀತಿ ಪಿಂಪಲ್ ಏನೂ ಇರಲ್ಲ. ನಾನು ಸ್ವಲ್ಪ ಕೇರ್ಲೆಸ್ ಆದೆ, ಅದಕ್ಕೆ ನೋಡ್ತಾ ಇರ್ಬೋದು ಡಿಫ್ರೆನ್ಸ್. ಬಟ್ ವಿಡಿಯೋ ಕಾಣ್ತಾ ಇಲ್ಲ. ಬಟ್ ನಾನು ಮೊದಲೇ ಕೆನ್ನೆ ರೆಡ್, ಒಂಚೂರು ಹಿಂಗೆ ಮುಟ್ಟಿದ್ರು ರೆಡ್ ಆಗಿಬಿಡುತ್ತೆ. ಇನ್ನು ಇಷ್ಟು ಪಿಂಪಲ್ಸ್ ಇರೋದ್ರಿಂದ ಇನ್ನೂ ರೆಡ್ ಆಗಿಬಿಟ್ಟಿದೆ. ಸೊ ನಾನ್ ಸ್ಟಾಪ್ ಮಾತಾಡ್ತಾನೆ ಇದ್ದೀನಿ. ಐ ಹೋಪ್ ನಿಮಗೆ ಬೋರ್ ಆಗ್ತಿದೆ ಅಂತ ಅನ್ಕೊತೀನಿ. ಸೊ ಇವಾಗ ಇದನ್ನು ಅಪ್ಲೈ ಮಾಡೋಣ. ಲೆಟ್ಸ್ ಸಿ, ನೋಡೋಣ ಹೆಂಗೆ ಅನ್ಸುತ್ತೆ ಅಂತ. ಇವಾಗ ಅಪ್ಲೈ ಮಾಡಿದ್ದೀನಿ. ಲಿಟ್ರಲಿ ಎಷ್ಟು ಉರಿತಿದೆ ಅಂದರೆ, ಆಮೇಲೆ ಒಂದು ಏನಂದರೆ ಯಾರೂ ಹೆದರ್ಕೊಂಬೇಡಿ ಇಷ್ಟೊಂದು ಉರಿತಿದೆ, ನಾಳೆ ಸ್ಕಿನ್ ಹೋಯ್ತು ನಂದು, ಇವಳೇನೋ ಹೇಳಿದ್ಲು ಮಾಡ್ಕೊಂಡು ಸ್ಕಿನ್ ಹಾಳಾಯಿತು ಅಂತ. ಆ್ಯಕ್ಚುಲಿ ಇದು ಉರಿಯುತ್ತೆ, ಉರಿದಾಗ್ಲೇ ಅದು ರಿಸಲ್ಟ್ ಗೊತ್ತಾಗೋದು. ಆ್ಯಂಡ್ ಆಲ್ಸೋ 1 2 ರಿಂದ 3 ಸತಿ ಆದರೂ ಯೂಸ್ ಮಾಡಿದ್ಮೇಲೆ ನಾವು ಪ್ರಾಡಕ್ಟ್ನ ಜಡ್ಜ್ ಮಾಡಬೇಕು. ಒಂದೇ ಸತಿ ಯೂಸ್ ಮಾಡಿಬಿಟ್ಟು ಅದು ಚೆನ್ನಾಗಿಲ್ಲ ಅಂತ ನಾವು ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು. ಬಿಕಾಸ್ 1 2 ಸತಿ ಯೂಸ್ ಮಾಡಬೇಕು. ಇದ್ರ ಮೇಲೆ ಕೊಟ್ಟಿರ್ತಾರೆ 1 ವಿಸಿಬಲ್ಗೆ ಗೊತ್ತಾಗ್ಬಿಡುತ್ತೆ ಅಂತ. ಬಟ್ ಸ್ಟಿಲ್ ಅದು ಸೆಟ್ ಆಗಬೇಕು ಸ್ಕಿನ್ಗೆ. 1 2 ಸತಿ ಉಪಯೋಗಿಸ್ಕೊಂಡು ನೋಡಬೇಕು, ಆಮೇಲೆ ಗೊತ್ತಾಗೋದು. ಸೊ ಕತ್ತಿಗೆಲ್ಲ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದನ್ನು ಸಂಡೇ ಹಾಕ್ಕೊತೀನಿ. ಇವಾಗ ಜಸ್ಟ್ ಫೇಸ್ ಸ್ವಲ್ಪ ಎಕ್ಕುಟ್ಟೋಗಿತ್ತು.
ಒಂದಷ್ಟು ಶೂಟ್ಸ್ ಇತ್ತು. ಸೊ ಅವಾಗ ಅಸಹ್ಯವಾಗಿ ಕಾಣಬಾರ್ದು ಅಂತ ಹಾಕೊಂಡಿದ್ದೀನಿ. ಬೇಕಾದ್ರೆ ಹ್ಯಾಂಡ್ಸ್ ಕೂಡ ಹಾಕೊಬೋದು, ಬಟ್ ನಾನು ಹಾಕ್ಕೊಳ್ಳಲ್ಲ. ಈಗ ಲೇಟಾಗಿ ಸಂಡೇ ಒಂದಷ್ಟು ಪ್ಲ್ಯಾನ್ ಇದೆ, ಅವಾಗ ಹಾಕೊಳ್ತೀನಿ. ಇವಾಗ ಅಷ್ಟು ಟೈಮ್ ಕೂಡ ಇಲ್ಲ. ಸೊ ಇವಾಗ ಇದಿಷ್ಟು ಸೆಟ್ ಆಗಿದೆ. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ಬರ್ತೀನಿ. ಅಷ್ಟೊತ್ತಿಗೆ ಸ್ವಲ್ಪ ಡ್ರೈ ಆಗಿರುತ್ತೆ. ಅದಾದಮೇಲೆ ಫೇಸ್ ವಾಶ್ ಮಾಡಿ ನಿಮಗೆ ಹೇಗೆ ಗ್ಲೋ ಆಗಿದೆ ಅಂತಲೂ ರಿವ್ಯೂ ತೋರಿಸ್ತೀನಿ. ಸೊ ನೀವು ನೋಡ್ಬೋದು. ಇವಾಗ ಫೇಸ್ ವಾಶ್ ಮಾಡಿದ್ದೀನಿ, ಬಟ್ ಇದು ಒಂದೇ ವಾಶ್ಗೆ ಹೋಗಲ್ಲ. ಅಂದರೆ ಲೈಕ್ ಉಜ್ಜಬೇಕು ಚೆನ್ನಾಗಿ, ನೊರೆ ಎಲ್ಲ ಬಂದಮೇಲೆ ಹೋಗೋದು, ಅಷ್ಟು ಕ್ಲಿಯರಾಗಿ ಹೋಗಲ್ಲ. ಸೊ ಕ್ಯಾನ್ ಸಿ ದ ಗ್ಲೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.